ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ವಿಚಾರ. ಕೊಲೆ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ಸಿಗ್ತಾ ಇರುವಂತಹ ರಾಜಾತಿಥ್ಯ ವಿಚಾರ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲು. ಬಾಡಿ ವಾರೆಂಟ್ ಪಡೆದುಕೊಳ್ಳಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಠಾಣೆಯ 2 ಎಫ್ಐಆರ್ನಲ್ಲಿ ದರ್ಶನ್ ಆರೋಪಿಯಾಗಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ದರ್ಶನ್ರನ್ನ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ರೆಡಿ ಆಗ್ತಿದ್ದಾರೆ. ಜೈಲಿನಲ್ಲಿ ಫೋಟೋ ವಿಡಿಯೋ ಕಾಲ್ ಮಾಡಿದ್ದ ದಾಸ ವಿಚಾರಣೆಯನ್ನು ಮಾಡಲು ಮುಂದಾದ ಪರಪ್ಪನ ಅಗ್ರಹಾರ ಠಾಣೆಯ ಪೊಲೀಸರು. ಈಗಾಗಲೇ ಎಫ್ಐಆರ್ ಆಗಿದೆ. 2 ಎಫ್ಐಆರ್ನಲ್ಲಿ ಕೊಲೆ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ರವರು ಕೂಡ ಆರೋಪಿತರಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಎಫ್ಐಆರ್ ಪ್ರತಿಯನ್ನು ಕೂಡ ತೋರಿಸ್ತಾ ಇದ್ದೀವಿ. A1 ದರ್ಶನ್, ಹಾಗೆಯೇ ದರ್ಶನ್ ಜೊತೆಗೆ ಇದ್ದವರು ಕೂಡ ಆರೋಪಿತರು. ವಿಲ್ಸನ್ ಗಾರ್ಡನ್ ನಾಗ, ಹಾಗೆಯೇ ದರ್ಶನ್ ಮ್ಯಾನೇಜರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 11ನೇ ಆರೋಪಿ ನಾಗರಾಜ್, ಕುಳ್ಳಾ ಸೀನಾ. ಇನ್ನು ಬೆಡ್ ಮೇಲೆ ಕೂತು ದರ್ಶನ್ ಕೈಯಲ್ಲಿ ಸಿಗರೇಟ್ ಅನ್ನ ಹಿಡಿದು ಮೊಬೈಲ್ ಅನ್ನ ನೋಡ್ತಾ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಆರಾಮ್ಸೆ ಕೂತ್ಕೊಂಡಿರುವಂತಹ ಫೋಟೋ ಕೂಡ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ದರ್ಶನ್ರನ್ನ ಮತ್ತೆ ವಶಕ್ಕೆ ಪಡೆದುಕೊಳ್ಳಲು ರೆಡಿ ಆಗ್ತಿದ್ದಾರೆ. ಜೈಲಿನಲ್ಲಿ ದರ್ಶನ್ ಮೋಜು ಮಸ್ತಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. 4 ಗೋಡೆಗಳ ನಡುವೆ ಇದ್ದಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ರೀತಿಯ ಸೌಕರ್ಯಗಳು ಸಿಗ್ತಾ ಇದೆ. ಆರೋಪಿ ದರ್ಶನ್ ವಿರುದ್ಧ 2 ಎಫ್ಐಆರ್ ದಾಖಲು. 2022 ಕಲಂ 42ರ ಅಡಿಯಲ್ಲಿ ಪ್ರಕರಣ ದಾಖಲು. ಕಾರಾಗೃಹ ತಿದ್ದುಪಡಿ ಅಧಿನಿಯಮ 2022 ಕಲಂ 42 ಸೆಕ್ಷನ್ 42ರ ಅಡಿಯಲ್ಲಿ 2 ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಕಾರಾಗೃಹ ಅಧಿನಿಯಮ ಸೆಕ್ಷನ್ 42ಗೆ ಶಿಕ್ಷೆಯ ಪ್ರಮಾಣ 6 ತಿಂಗಳು ಅಥವಾ 200 ದಂಡ ವಿಧಿಸಲಾಗುತ್ತೆ. ಶಿಕ್ಷೆಯ ಜೊತೆಗೆ ದಂಡವನ್ನು ವಿಧಿಸಲು ಅವಕಾಶವಿದೆ. ಯಾವ ಸೆಕ್ಷನ್ನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋ ಮಾಹಿತಿ ಇದು. ಆ ಮೂಲಕ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪಟಾಲಂ ಕಟ್ಕೊಂಡು ರಾಜನ ರೀತಿ ದರ್ಬಾರ್ ಮಾಡ್ತಾ ಇರುವಂತಹ ದರ್ಶನ್ಗೆ ಇದೀಗ ಮತ್ತೊಂದು ಸವಾಲು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. 2 ಎಫ್ಐಆರ್ನಲ್ಲೂ ಕೂಡ ದರ್ಶನ್ ಆರೋಪಿತರಾಗಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಮತ್ತೆ ವಶಕ್ಕೆ ಪಡೆಯಲು ಪೊಲೀಸರು ಕೂಡ ರೆಡಿ ಆಗ್ತಿದ್ದಾರೆ. ಯಾವ ರೀತಿಯ ಸಂಕಷ್ಟವನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ದರ್ಶನ್ ಈ ವಿಚಾರದಲ್ಲಿ? ಮಧುಶ್ರೀ, ಏನು ಪರಪ್ಪನಗರ ಜೈಲಿನಿಂದ ಏನು ಈ ಒಂದು ಫೋಟೋ ರಿಲೀಸ್ ಆಯಿತು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ ರಾಜಾತಿಥ್ಯ ಸಂಬಂಧಪಟ್ಟಂತೆ ಏನು ಒಂದು ಫೋಟೋಸ್ಗಳು ಮತ್ತು ಏನು ವಿಡಿಯೋ ಕಾಲ್ ಮಾಡಿರುವಂಥದ್ದು ಮೊಬೈಲ್ನ ಬಳಕೆ ಮಾಡಿಕೊಂಡು ಎಲ್ಲವೂ ಕೂಡ ಈಗ ವೈರಲ್ ಆಗಿದೆ. ಈ ಸಂಬಂಧಪಟ್ಟಂತೆ ಪರಪ್ಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಪ್ರಕರಣ ಕೂಡ ಒಂದು ಎಫ್ಐಆರ್ ದಾಖಲಾಗಿದೆ. ಆ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿ ದರ್ಶನನ್ನು ಮಾಡ್ಕೊಂಡಿದ್ದಾರೆ. 2 ಪ್ರಕರಣದಲ್ಲೂ ಕೂಡ ದರ್ಶನನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ರೌಡಿ ಶೀಟರ್ ಆಗಿದ್ದ ನಾಗರಾಜ್ ಇರ್ಬೋದು, ದರ್ಶನ್ ಮ್ಯಾನೇಜರ್ ನಾಗರಾಜ್, ಮತ್ತೊಬ್ಬ ನಾಗರಾಜ್ ಇರ್ಬೋದು, ಜೊತೆಗೆ ಇನ್ನು ಮತ್ತೊಬ್ಬ ರೌಡಿ ಶೀಟರ್ ಕುಳ್ಳಾ ಸೀನಾ ಅಂತ ಏನು ಅಲಿಯಾಸ್ ಶ್ರೀನಿವಾಸ್ ಅಂತ ಏನು ಹೇಳ್ತಾರೆ ಆತ ಇರ್ಬೋದು. ಇದೆಲ್ಲವೂ ಕೂಡ ಈಗ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹೇಗೆ ಈ ಒಂದು ಸವಲತ್ತು ಸಿಕ್ತು, ಹೇಗೆ ಆ ಒಂದು ಸಂಬಂಧಪಟ್ಟಂತೆ ಜೈಲಿನ ನಿಯಮಗಳನ್ನ ಗಾಳಿಗೆ ತೂರಿ ಇವರೆಲ್ಲರೂ ಕೂಡ ಆರಾಮಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಇರುವಂಥ ಸಂಬಂಧಪಟ್ಟಂತೆ ತನಿಖೆ ಮಾಡೋಕ್ಕೆ ಏನು ಆದೇಶ ಮಾಡಿದರು, ಈ ಒಂದು ಕುರಿತಂತೆ ಇನ್ನು ವಿಚಾರಣೆಯು ಕೂಡ ದರ್ಶನ್ ಮತ್ತು ರೌಡಿ ಶೀಟರ್ ನಾಗರಾಜ್ ಇರ್ಬೋದು, ಮತ್ತೊಬ್ಬ ನಾಗರಾಜು, ಇವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಮತ್ತೆ ಬಾಡಿ ವಾರೆಂಟ್ ತೊಗೊಂಡು, ಯಾಕೆಂದರೆ ಆಲ್ರೆಡಿ ಜೈಲಲ್ಲಿ ಇರೋದ್ರಿಂದ ಅವರು ಕೋರ್ಟ್ಗೆ 1 ದಿನನೋ 2 ದಿನಕ್ಕೋ ಬಾಡಿ ವಾರೆಂಟ್ ಹಾಕ್ಕೊಂಡು ಅವ್ರನ್ನ ಮತ್ತೆ ವಿಚಾರಣೆ ಮಾಡಿ ಇದ್ರ ಬಗ್ಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಯನ್ನು ಪಡ್ಕೊಂಡು ಯಾವ ರೀತಿ ಏನು ಈ ಒಂದು ಸವಲತ್ತಿಗೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳ್ತಾರೆ, ಯಾರು ಇದನ್ನು ಫೋಟೋವನ್ನು ತೆಗೆದಿದ್ದು, ಜೊತೆಗೆ ಯಾರು ವೈರಲ್ ಮಾಡಿದ ಸಂಬಂಧಪಟ್ಟಂತೆ ಇಲ್ಲೆಲ್ಲವೂ ಕೂಡ ಸಿಗರೇಟ್ ಯಾರು ತೊಗೊಬಂದು ಕೊಟ್ಟಿದ್ದು, ಜೊತೆಗೆ ಇದೆಲ್ಲವೂ ಕೂಡ ಏನೇನು ಆ ಒಂದು ಮ್ಯಾನ್ಯಲ್ ಜೈಲ್ ಮ್ಯಾನ್ಯಲ್ನಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ಏನು ಇವರೆಲ್ಲರೂ ಕೂಡ ಒಂದು ಸೌಲಭ್ಯವನ್ನು ಪಡ್ಕೊಂಡಿದ್ರು, ಈ ಸಂಬಂಧಪಟ್ಟಂತೆ ಯಾರು ಅಧಿಕಾರಿ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದು, ಬಟ್ ಯಾರು ಎಲ್ಲಿಂದ ಬಂತು, ಇವೆಲ್ಲವೂ ಕೂಡ ಕಂಪ್ಲೀಟಾಗಿ ಒಂದು ವಿಚಾರಣೆ ಮಾಡಿ ರಿಪೋರ್ಟ್ ಹಾಕಬೇಕಾಗಿದೆ. ಈ ಒಂದು ರಿಪೋರ್ಟ್ನ ನಂತರ ಬಹುಶಃ ಪೊಲೀಸ್ ಆಯುಕ್ತರು ಅಥವಾ ಜೈಲ್ ಹಿರಿಯ ಅಧಿಕಾರಿಗಳು ಅವ್ರನ್ನ ಮತ್ತೆ ಅಂದರೆ ಈಗ ಬೇರೆ ಸೆಲ್ಗೆ ಅಂದರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು ಸಾಧ್ಯತೆ ಇದೆ. ಫಸ್ಟ್ ಈ ಒಂದು ಪ್ರಕರಣದಲ್ಲಿ ವಿಚಾರಣೆ ಮಾಡೋಕ್ಕೆ ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಅವರು ಬಾಡಿ ವಾರೆಂಟ್ ತಗೊಂಡು ವಿಚಾರಣೆ ಮಾಡುವಂಥ ಅವಶ್ಯಕತೆ ಇದೆ. ಎಲ್ಲ ರೀತಿಯ ಸಿದ್ಧತೆಯನ್ನು ಪೊಲೀಸರು ಮಾಡ್ಕೋತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.